ನಿಮ್ಮ ನೋಡಿದ್ರೆ ಬೇರೆ ಊರವ್ರ ತರ ಕಾಣಿಸ್ತೀರಾ. ಯಾರು ಇವರೆಲ್ಲ? ನಿನ್ನೆ ರಾತ್ರಿ ಚಿಕ್ಕಮಂಗ್ಳೂರಲ್ಲಿ ಬಸ್ ಹತ್ತದೆ. ಬಸ್ಸಲ್ಲಿ ಅವರು ನನ್ನೇ ನೋಡ್ತಿದ್ರು. ಬೆಳಗ್ಗೆ ಬಸ್ ಇಳಿದಾಗಿಂದನೂ ನನ್ನನ್ನೇ ಫಾಲೋ ಮಾಡ್ತಿದ್ರು. ನನಗ್ ತುಂಬಾನೇ ಭಯ ಆಯ್ತು. ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ ಓಡ್ ಬಂದೆ. ಅಷ್ಟರಲ್ಲಿ ನೀವು ದೇವ್ರ ಬಂದಾಗ ಬಂದು ನನ್ನ ಸೇವ್ ಮಾಡಿದ್ರಿ. ಯಾರೋ ಪೋಲಿಗಳು ಅನ್ಸುತ್ತೆ. ಹೊಂಟಿ ಹುಡುಗಿ ಅಂತ ಕಣ್ಣು ಹಾಕಿರ್ಬೇಕು. ಅದ್ ಸರಿ, ಮೈಸೂರಲ್ಲಿ ಎಲ್ಲಿ ಹೋಗ್ಬೇಕು? ಒಂದ್ ನಿಮಿಷ. ಇಲ್ಲಿಗೆ. ಓ, ಸರಸ್ವತಿಪುರಮ್ಮ. ಒಂದ್ ಕೆಲಸ ಮಾಡಿ, ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆ. ಅವರಿಗೆ ಅಡ್ರೆಸ್ ತೋರಿಸಿ ಅವ್ರು ಕರ್ಕೊಂಡು ಹೋಗ್ತಾರೆ. ತಗೊಳ್ಳಿ. ಒಂದ್ ನಿಮಿಷ. ಹಾ, ಹೇಳಿ. ಅದು ನಾನೀ ಊರಿಗೆ ಬೇರೆ ಹೊಸಬ್ಳು. ಅಂದ್ರೆ ನನ್ಗಿಲ್ಲಿ ಯಾರು ಪರಿಚಯ ಇಲ್ಲ. ನೀವ್ ಹೋದ್ಮೇಲೆ ಮತ್ತೆ ಆ ಪೋಲಿಗಳು ಬಂದು ಎಲ್ ತೊಂದ್ರೆ ಕೊಡ್ತಾರೋ ಅಂತ ಭಯ ಆಗ್ತದೆ. ಅದಕ್ಕೆ ನೀವ್ ಜೊತೆಲಿ ಬಂದು ಅಡ್ರೆಸ್ ತೋರಿಸಿದ್ರೆ ಹೆಲ್ಪ್ ಆಗತ್ತೆ. ಪ್ಲೀಸ್. ಅದೆಲ್ಲ ಆಗಲ್ಲ ರೀ, ನಾನು ಬೇರೆ ಟೆನ್ಷನ್ ಅಲ್ಲಿ ಇದ್ದೀನಿ. ಹಲೋ, ಎಲ್ಲೂ ಇದ್ಯಾ? ಬೇಗ ಬಾ ಮನೆಗೆ, ಎಲ್ರು ಕಾಯ್ತಾ ಇದೀವಿ. ಕೊಡಿಲ್, ನಾನು ಮಾತಾಡ್ತೀನಿ. ಏನ್ ಡಿಸೈಡ್ ಮಾಡ್ದೋ? ಯಾವ್ದ್ರ ಬಗ್ಗೆ ಅಪ್ಪ? ರಾತ್ರಿ ಎಲ್ಲ ರಾಮಾಚಾರಿ ಸಿನಿಮಾ ನೋಡಿ ಯಶ್ಗೂ ರಾಧಿಕಾ ಪಂಡಿತ್ಗೂ ಏನ್ ಸಂಬಂಧ ಅಂತ ಕೇಳ್ದಂಗಾಯ್ತು. ಸರಿ, ನನ್ ಟೆನ್ಷನ್ ನನಗೆ. ಇವರು ಬೇರೆ ತಲೆ ತಿಂತಾರೆ ಸುಮ್ಮನೆ. ಸಾರಿ, ನೀವು ಟೆನ್ಷನ್ ಅಲ್ಲಿ ಇದ್ದ ಹಾಗಿದೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ರೀ, ಒಂದ್ ನಿಮಿಷ. ಸರಿ, ಬನ್ನಿ ಹೋಗೋಣ. ಇಲ್ಲಿ ಒಂದು ಆಟೋನು ಕಾಣಿಸ್ತಿಲ್ಲ. ನಂಗೆ ಬೇರೆ ಲೇಟ್ ಆಗ್ತಿದೆ. ನಡ್ಕೊಂಡೇ ಹೋಗೋಣ, ಇಲ್ಲೇ ಹತ್ರದಲ್ಲೇ ಇದೆ. ಬನ್ನಿ. ಮೈಸೂರಿಗೆ ಬರ್ತಿರೋದಿದೆ ಫಸ್ಟ್ ಟೈಮಾ? ಹೌದು. ನಿಮ್ಮ ಹೆಸರು? ಭೂಮಿ. ಬರೀ ಭೂಮಿನಾ? ಇಲ್ಲ, ಭೂಮಿಕಾ ಅಂತ. ಎಲ್ಲರೂ ನನ್ನ ಭೂಮಿ ಅಂತ ಕರೀತಾರೆ. ನಿಮ್ಮ ಹೆಸರು? ಭಾನು. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಓ, ನೀವು ಭೂಮಿ ಅಂದಾಗ ನಾನು ಭಾನು ಅಂತ ಹೇಳ್ತಿದ್ದೀನಿ ಅಂತನಾ? ಇಟ್ಸ್ ಅ ಕೋಇನ್ಸಿಡೆನ್ಸ್ ರೀ. ನನ್ನ ಹೆಸರು ಭಾನುಚಂದರ್ ಅಂತ. ಎಲ್ಲರೂ ನನ್ನ ಭಾನು ಭಾನು ಅಂತ ಕರೀತಾರೆ. ಆ ಅಡ್ರೆಸ್ ಅಲ್ಲಿರೋದು ನಿಮ್ ರಿಲೇಟಿವಾ? ಅಲ್ಲ, ಪ್ರಭು ಅಂತ. ನಾನ್ ಪ್ರೀತಿಸ್ತಿರೋ ಹುಡುಗ. ಓಹೋ, ಲವ್ವರ್ನ ಹುಡ್ಕೊಂಡ್ ಬಂದಿದ್ದೀರಾ? ಪ್ರೀತಿಸೋ ತಪ್ಪಲ್ಲ ಅಂತ ನಮ್ ಬಾಸೇ ಹೇಳಿದ್ದಾರೆ. ಆದ್ರೆ ಅಪ್ಪ ಅಮ್ಮಂಗೊಂದ್ ಮಾತು ಹೇಳ್ದೆ ಮನೆ ಬಿಟ್ಟು ಬರೋದು ತಪ್ಪು. ಪ್ರೀತಿಸೋರ್ ಒಪ್ಗೆಗೋಸ್ಕರ ವರ್ಷಾನ್ಗಟ್ಲೆ ಕಾಯ್ತೀರಾ, ಆದ್ರೆ ಜನ್ಮ ಕೊಟ್ಟೋರ್ ಒಪ್ಗೆಗೋಸ್ಕರ ಕಾಯಕ್ಕಾಗಲ್ವಾ? ನೋಡಿ, ಯಾವ ಪೇರೆಂಟ್ಸು ಅವ್ರ ಮಕ್ಳಿಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ ರೀ. ಎಷ್ಟೋ ಜನ ಹೆಣ್ಮಕ್ಳು ಲವ್ ಅಂತ ಹೇಳಿ ಮನೆ ಬಿಟ್ಟು ಬಂದು ಜೀವನನೇ ಹಾಳು ಮಾಡ್ಕೊಂಡಿರೋ ಸಾಕಷ್ಟು ಉದಾಹರಣೆಗಳಿವೆ. ಇಂಥವ್ರನ್ನ ನೋಡಿದಾಗ ಪೇರೆಂಟ್ಸ್ ಆತಂಕ ಪಡೋದು, ಲವ್ನ ಅಪೋಸ್ ಮಾಡೋದು, ಇದೆಲ್ಲ ಸಹಜ ರೀ. ನೀವ್ ಹೇಳ್ತಿರೋದ್ ನಿಜಾನೇ. ಆದ್ರೆ ನಾನ್ ಮನೆ ಬಿಟ್ಟು ಬರೋದಕ್ಕೆ ಒಂದ್ ಕಾರಣ ಇದೆ. ನಮ್ಮ ಅಕ್ಕನೂ ಒಬ್ಬನ ಇಷ್ಟ ಪಡ್ತಿದ್ಲು. ಆ ವಿಷಯ ನಮ್ಮ ಅಪ್ಪಂಗೆ ಗೊತ್ತಾಗಿ ಅವ್ರ ಮನೆಗ್ ನುಗ್ಸಿ ದಾಂಧಲೆ ಮಾಡಿಸಿ ಅವ್ರನ್ನ ಅವ್ರ ಅಪ್ಪ ಅಮ್ಮನ ಊರ್ ಬಿಟ್ಟೆ ಓಡಿಸ್ಬಿಟ್ರು. ಅದಾದ್ಮೇಲೆ ನಮ್ಮ ಅಕ್ಕನ್ನ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಕೊಟ್ಟು ಮದ್ವೆ ಮಾಡಿದ್ರು. ಈಗ ಅವಳ ಹತ್ರ ದುಡ್ಡು, ಕಾರು, ಬಂಗ್ಲೆ ಎಲ್ಲ ಇದೆ. ಯಾವ ಲಕ್ಸುರಿಗೂ ಕಡಿಮೆ ಇಲ್ಲ. ಆದ್ರೂ ನೆಮ್ಮದಿನೇ ಇಲ್ಲ. ಮನ್ಸೊಬ್ಬನ ಕೊಟ್ಟು ಮದ್ವೆ ಇನ್ನೊಬ್ಬನ ಜೊತೆ ಮಾಡ್ಕೊಂಡೆ ಅಂತ ನರ್ಕ ಅನ್ಭವಿಸ್ತಿದ್ದಾಳೆ. ಇದ್ರ ಮಧ್ಯೆ ನನಗೂ ಮನೇಲಿ ಸಂಬಂಧ ಹುಡುಕ್ತಿದ್ರು. ಅದಕ್ಕೆ ನನ್ನ ಜೀವನನೂ ಅವಳ ಥರ ಆಗ್ಬಾರ್ದು ಅಂತ ಮನೆ ಬಿಟ್ಟು ಈ ಡಿಸಿಷನ್ ತಗೊಂಡು ಹೇಳ್ದೆ ಬಂದ್ಬಿಟ್ಟೆ.